ಎಲ್ಲ ಸಹೃದಯರಿಗೆ ನನ್ನ ನಮಸ್ಕಾರ. ನೋಡ್ತಾ ಕೊನೆಗೆ ಬಂದ್ಬಿಡ್ತೀವಿ. ನಿನ್ನೆ ಮಾತ್ರ 15 ನೋಡ್ತಾ ಅದ್ಭುತವಾದ ಕಲ್ಪನೆಯನ್ನು ಉಪನಿಷತ್ಕಾರರು ಕೊಡ್ತಾರೆ. ಜೀವನದಲ್ಲಿ ಅಡ್ಡಾಡಿ ತಿರುಗಾಡಿ ಒಂದು ರೀತಿ ಬಸವಳಿದು ವೃದ್ಧಾಪ್ಯದಲ್ಲಿ ಹಣ್ಣಾದಂಥ ಮನುಷ್ಯ ಕೊನೆಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಕಣ್ಣಿಗೆ ಕಾಣಿಸುವಂಥ ಭಗವಂತ ಅಂದರೆ ಸೂರ್ಯ, ಅಗ್ನಿ ಅಂತ ಹೇಳಿ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಎಂಥದ್ದು ಅಂತ, ಈ ವಯಸ್ಸಿಗೆ ಮನಸ್ಸು ಮಾಗಿ ಹೋಗಿದೆ, ದೇಹ ಮಾಗಿ ಹೋಗಿದೆ, ಇನ್ನೇನೂ ಸ್ವಂತದ ಅಪೇಕ್ಷೆ ಅವನಿಗಿಲ್ಲ. ಸ್ವಂತದ ಅಪೇಕ್ಷೆ ಇದ್ದರೂ ಅದು ವೈಯಕ್ತಿಕವಾಗಿ ದೈಹಿಕವಾಗಿ ಲಾಭ ಮಾಡುವಂಥದ್ದೇನಲ್ಲ. ಅವನು ಕೇಳ್ತಾನೆ, ಎಷ್ಟು ಚಂದ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತ ಮುಖಂ. ನನಗೀಗ ಭಗವಂತ ನೀ ಸೂರ್ಯದೇವ ಇದ್ದೀಯಲ್ಲಪ್ಪ, ನಿನ್ನ ಹೊಂಗಿರಣಗಳ ತಟ್ಟೆಯನ್ನು ಮುಂದೆ ಇಟ್ಟುಬಿಟ್ಟಿದ್ದೀಯಾ. ನನಗೀಗ ನಿನ್ನ ಭೌತಿಕ ರೂಪ ಬೇಕಾಗಿಲ್ಲ. ಹುಟ್ಟಿದಾಗಿನಿಂದ ನೋಡಿದ್ದೇನೆ ನಿನ್ನ ಭೌತಿಕ ರೂಪವನ್ನು, ಆ ಹೊಂಗಿರಣಗಳನ್ನು ನೋಡಿದ್ದೇನೆ. ಬಂಗಾರದ ಕಿರಣಗಳ ಆಸೆ ಕೂಡ ನನಗಿಲ್ಲ ಈಗ. ಆದರೂ ಒಂದೇ ಆಸೆ, ಆ ಕಿರಣಗಳು ನನ್ನ ಕಣ್ಣನ್ನು ಕುಗ್ತಾ ಇದ್ದಾವೆ, ಎಲ್ಲಾನು ಒಗ್ಗೂಡಿಸಿ ಸ್ವಲ್ಪ ಮಗ್ಲಿಗೆ ಸರಿಸು, ಪಕ್ಕಕ್ಕೆ ಸರಿಸು. ಸರಿಸಿದಾಗ ನಿನ್ನ ಹಿಂದಿರುವಂಥ ಶಕ್ತಿಯ ಸತ್ವವನ್ನು ನೋಡಬೇಕಾಗಿದೆ ನನಗೆ. ನೀನಿಷ್ಟು ಪ್ರಜ್ವಲನಾಗಿದ್ದೀಯ, ನಿನ್ನ ಹಿಂದೆ ಒಂದು ಶಕ್ತಿ ಇದೆಯಲ್ಲ, ಆ ಸತ್ಯವನ್ನು ನೋಡಬೇಕಾಗಿದೆ ನನಗೆ. ನಿನ್ನ ಶಕ್ತಿಯ ಹಿಂದಿರುವಂಥ ಸತ್ವವನ್ನು ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಅದನ್ನು ತೋರಿಸು. ನಾನು ಸತ್ಯಧರ್ಮನಾಗಿದ್ದೇನೆ, ಸತ್ಯವಾಗಿಯೂ ಧರ್ಮದಲ್ಲಿ ಆಚರಣೆ ಉಳ್ಳವನಾಗಿದ್ದೇನೆ. ಆದ್ದರಿಂದ ನನಗೆ ನಿನ್ನ ಸತ್ಯ ದರ್ಶನ ಮಾಡಿಸು ಅಂತ ಕೇಳ್ತಾನೆ. ಎಷ್ಟು ಚಂದದ ಪದ್ಯ. ಮುಂದಿನ ಪದ್ಯ ಇನ್ನೂ ಚಂದ, ಮುಂದಿನ ಮಂತ್ರ ಇನ್ನೂ ಚಂದ. ಅದು 16 ಮಂತ್ರ 16. ಪೂಷನ್ನೇ ಕರ್ಷೆ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮಿನ್ ಸಮೂಹ ತೇಜೋ ಏತತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಅಸಾವಸಾವು ಪುರುಷ ಸೋಹಮಸ್ಮಿ ಅಂತ. ಕಡೆ ಸಾಲನ್ನು ಸ್ವಲ್ಪ ವಿವರ ನೋಡ್ಕೊಂಡು ಹೋಗೋಣ. ಅದನ್ನು DVG 2 ರೀತಿ ಅನುವಾದ ಮಾಡಿದ್ದಾರೆ. ಓ ಸೂರ್ಯ ಏಕಚರ, ಅವನು ಏಕಚರನೇ, ಒಬ್ಬನೇ ಅಡ್ಡಾಡೋದು. ಅದಕ್ಕೆ ಹೇಳ್ತಾರೆ, ಬೇರೆ ಸಣ್ಣ ಸಣ್ಣ ಪ್ರಾಣಿಗಳಿಗೆ ರಸ್ತೆ ಬೇಕು, ಸಲಗಕ್ಕೆ ರಸ್ತೆ ಬೇಕಾಗಿಲ್ಲ, ಅದು ಹೋದದ್ದೇ ರಸ್ತೆ. ಹಾಗೆ ಸೂರ್ಯ ಚಲಿಸ್ತಾನೆ, ಅವನು ಹಾದಿ, ಸೂರ್ಯ ಪಥ ಅಂತ. ಆದ್ದರಿಂದ ನೀನು ಏಕಚರ. ಓ ಪ್ರಜಾಪತಿ ಪುತ್ರ, ಪೂಷ ಯಮ, ಬಿಸಿಯ ಬಿಸುಟು. ಅನುವಾದ ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನ ಝಳ ಇದೆಯಲ್ಲಪ್ಪ, ಬೆಂಕಿ ಝಳ, ಬಿಸಿಯ ಬಿಸುಟು ಒಡ್ಡು ಕಿರಣಗಳ ಲೇಸಿನಿಂ. ಪ್ರೀತಿಯಿಂದ ಸ್ವಲ್ಪ ನಿನ್ನ ಕಿರಣಗಳನ್ನು ಸರಿ ಮಾಡಪ್ಪ ಒಂದು ಕಡೆಗೆ. ನಿಂಬು ರೂಪವನ್ನು ಕಾಣುವೇನು, ವಾಸಿಪನ್ ಅದರೊಳಾರೋ ಆ ಪುರುಷ ನಾನು. ಇದು ದೊಡ್ಡ ಮಾತು. ನಿನ್ನೊಳಗೊಬ್ಬ ಯಾವನೋ ಪುರುಷ ಇದ್ದಾನಲ್ಲ, ಮಹಾಶಕ್ತಿವಂತ ಪುರುಷ, ಅದು ನಾನೇನಪ್ಪ ಅಂತ. ಈ ಹಂತಕ್ಕೆ ಬಂದಾಗ 17 ಪಂಕ್ತಿಗೆ ಬಂದಾಗ ಯಾವ ರೂಪಕ್ಕೆ ಬಂದಿದ್ದಾನೆ ಭಕ್ತ ಅಂತಂದರೆ, ಭಗವಂತ ನೀನು ದರ್ಶನ ಕೊಡು ಅಂತ ಹೇಳ್ತಾ ಇಲ್ಲ, ನೀನೊಳಗೆ ಶಕ್ತಿ ಇದೆಯಲ್ಲಪ್ಪ ಅದು ನಾನೇ ಅಂತ ಹೇಳ್ತಾನೀಗ. ಆ ಶಕ್ತಿ ನಾನೇ. ಅದ್ರ ಇನ್ನೊಂದು ಅನುವಾದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೂಷನ್ ಓ ಏಕರ್ಷಿ ಯಮ ಸೂರ್ಯ ಪ್ರಾಜಾಪತ್ಯ, ಒಂದು ಗೂಡಿಸು ನಿನ್ನ ಕಿರಣಗಳೆಲ್ಲವನು, ನಿನ್ನ ಕೃಪೆಯಿಂದ ನಾನು ಕಾಣುವೆನು ನಿನ್ನ ಕಲ್ಯಾಣತಮ ರೂಪವನ್ನು. ಅವನಲ್ಲಿ ಯಾವ ಪುರುಷನಿದ್ದಾನೋ ಅವನೇ ನಾನು. ನಿಮ್ಮಲ್ಲಿ ಯಾವ ಪುರುಷ ಇದ್ದಾನೋ ಅವನೇ ನಾನು. ಏನು ಧಾರ್ಷ್ಟ್ಯ ಅನಿಸುತ್ತೆ, ಉದ್ದಟತನ ಅನಿಸ್ಬಿಡ್ತದೆ. ಆ ಉದ್ದಟತನ ಅಲ್ಲ, ಅದು ಅವನಿಗಿರುವಂಥ ಒಂದು ಅಭಿಮಾನ, ಅವನಿಗಿರುವಂಥ ಆತ್ಮವಿಶ್ವಾಸ ಈಗಾಗಿದೆ. ಅದಕ್ಕೆ ಈಶಾವಾಸ್ಯ ಮುಖ್ಯ ಅನ್ನೋದು ನನಗೀಗ. ನನ್ನಲ್ಲಿ ಯಾವ ಆತ್ಮ ಇದೆಯೋ ಅದು ನಿನ್ನಲ್ಲೂ ಇದೆ. ಆದ್ದರಿಂದ ನಾನು ಬೇರೆ ಅಲ್ಲ, ಆಕಾರದಲ್ಲಿ ದೊಡ್ಡವನು ಇರ್ಬೋದು, ನಾನೇನು ಒಂದೇನೆ ಅಂತ ಆ ತಿಳುವಳಿಕೆ ಬಂದಿದ್ದಾನೆ ಅಂತ. ಅತ್ಯಂತ ಮರಣಾಸನ್ನನಾಗಿರುವಂಥ ಈ ವ್ಯಕ್ತಿ ಉಪಾಸಕ ಸೂರ್ಯನನ್ನು ಉದ್ದೇಶಿಸಿ ಹೀಗೆ ಹೇಳ್ತಾನೆ. ಪೂಷನ್ನ ಏಕರ್ಷಿ, ಒಬ್ಬನೇ ಋಷಿ ನೀನು. ಯಮ ಸೂರ್ಯ ಪ್ರಾಜಾಪತ್ಯ, ಏಕಾಂಗಿಯಾಗಿ ಯಾರೂ ಇಲ್ದಂಗೆ ಅಡ್ಡಾಡ್ತೀಯಲ್ಲಪ್ಪ, ಒಬ್ಬನೇ ನೀನು ಸಂಚಾರ ಮಾಡ್ತೀಯ. ಸೌರವ್ಯೂಹದ ಎಲ್ಲ ಚಟುವಟಿಕೆಗಳನ್ನು ನಿಗ್ರಹಿಸಿ ಹತೋಟಿಯಲ್ಲಿ ಇಟ್ಕೊಂಡಿರೋ ನೀನೇ. ಅತ್ಯಂತ ಸೂಕ್ಷ್ಮವೂ ಸ್ಥೂಲವೂ ಆದ ಸಕಲ ವ್ಯಾಪಾರಗಳನ್ನು ನಿಯಂತ್ರಿಸುವ ನೀನೇ. ಅವನಿಲ್ಲದೆ ಹೋದರೆ ಪ್ರಪಂಚ ನಿಂತು ಹೋಗ್ತದೆ. ಸೂರ್ಯ ಪ್ರಾಜಾಪತ್ಯ, ಪ್ರಜಾಪತಿಯ ಮಗ ನೀನು, ಎಲ್ಲರ ಜನಕ ನೀನು, ಮತ್ತು ಎಲ್ಲವನ್ನು ನಿಯಂತ್ರ ಇಟ್ಕೊಂಡಿರೋದು ನೀನು ಯಮನೂ ಹೌದು. ನೀನಿದ್ದೀಯಲ್ಲ ವ್ಯೂಹ ರಶ್ಮಿನ್ ಸಮೂಹ, ನಿನ್ನ ಕಿರಣಗಳನ್ನು ಒಂದು ಕಡೆ ಮಾಡು, ಸಮೂಹ ಮಾಡು, ಒಂದು ಕಡೆ ಗುಂಪು ಮಾಡು. ನಾವು ಸಾಮಾನ್ಯವಾಗಿ ಮಾಡ್ತೀವಿ, ಏನಾದರೂ ಬಿಸಿಲು ಬಂದ ತಕ್ಷಣ ಕೈ ಇಟ್ಕೋತೀವಿ, ಹೀಗೆ
ಇಟ್ಕೊಳ್ಳೋದು ಅದಕ್ಕೆ ಅಂದರೆ ಆ ಕಿರಣಗಳನ್ನು ಕಣ್ಣನ್ನು ಕುಕ್ಕಬಾರ್ದು ಅಂಥೇಳಿ ಒಂದು ಭಾಗ ಕಿರಣಗಳನ್ನು ಮರೆ ಮಾಡ್ಕೋತೀವಿ ನಾವು. ಅವನು ಹೇಳೋದು ಅದೇನೆ, ಇನ್ನು ಕಿರಣಗಳನ್ನು ಒಂದು ಕಡೆ ಒಡ್ಡು ಮಾಡು. ಅದೇ ಡಿವಿಜನ್ ಅನುವಾದ ಅದ್ಭುತ ಅದು. ಬಿಸಿಯ ಬಿಸುಟು ಒಡ್ಡು ಕಿರಣಗಳ ಲೇಸಿ ನಿಮ್ಮ ಪ್ರೀತಿಯಿಂದ ನನಗೆ ಕಿರಣ ಒಂದು ಕಡೆ ಮಾಡ್ಕೊಳ್ಳಪ್ಪ ಮಾಡು. ತೇಜೋ ಎತ್ತತೆ ರೂಪಂ ಕಲ್ಯಾಣತರಂ, ನಿನ್ನ ಕಲ್ಯಾಣತರವಾದ ರೂಪವನ್ನು ನೋಡಬೇಕಂತೆ ನಾನು, ನಿಜವಾದ ಮಂಗಳಕರವಾದ ತೇಜಸ್ಸನ್ನು ನೋಡಬೇಕಂತೆ ನಾನು ಬಂದಿದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ನೋಡು ಬಯಸೋದು ಅದನ್ನೇ. ಯಾಕಂದರೆ ನೀನು ತೋರಿಕೆಯ ಭೌತಿಕ ರೂಪವನ್ನು ನಾನು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೇನೆ. ಬೆಳಗ್ಗೆ ಎದ್ದಾಗ ನಮ್ಗೆ ಹೇಳ್ತಾರೆ ಸೂರ್ಯ ನೋಡು ಸೂರ್ಯ ನೋಡು ಅಂತ ಹೇಳ್ತಾರೆ, ಸೂರ್ಯ ನೋಡ್ತಾನೆ ಇದ್ದೀನಿ. ಆದರೆ ಇದುವರೆಗೂ ನನ್ನ ದುಃಖ ಏನು ಅಂದರೆ ನಾನು ಬರೀ ಬಾಹ್ಯ ರೂಪದ ಸೂರ್ಯವನ್ನು ನೋಡಿಬಿಟ್ಟೆ. ಆ ಸೂರ್ಯನ ಹಿಂದೆ ಒಂದು ದೊಡ್ಡ ಆಧ್ಯಾತ್ಮಿಕ ಶಕ್ತಿ ಇದೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳೇ ಇಲ್ಲ ನಾನೀಗ. ನನ್ನ ದೇಹ ದುರ್ಬಲವಾದಾಗ ಮಾತ್ರ ನೋಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ದೇಹ ಗಟ್ಟಿ ಇದ್ದಾಗ ವಸ್ತುಗಳನ್ನು ಗಮನಿಸೋದೇ ಇಲ್ಲ. ನಾವು ಇರ್ತಾವೆ ಬಿಡೋ ಹೋಗ್ತೀವಿ. ಯಾವಾಗ ಟೈಮ್ ಸಿಗ್ತದೆ ಅಡ್ಡಾಡೋಕ್ಕಾಗದೇ ಇದ್ದಾಗ ಸುತ್ತಮುತ್ತಲ ವಸ್ತುಗಳನ್ನು ಸರಿಯಾಗಿ ನೋಡ್ಕೋತೀವಿ. ಸೂರ್ಯನನ್ನು ಈಗ ನೋಡ್ತಾ ಇದ್ದೀನಿ ನಾನು. ಆಗ ಅನಿಸ್ತಾ ಇದೆ ನಿನ್ನ ರೂಪಬೇಕು, ನಿನ್ನ ಭೌತಿಕ ಸೂರ್ಯನ ಹಿಂದಿರುವಂಥ ಆಧ್ಯಾತ್ಮಿಕ ಸತ್ಯವನ್ನು ನೋಡಬೇಕಾಗಿದೆ ನಾನೀಗ ಅಂತ ಹೇಳ್ತಾನೆ. ನನ್ನ ಇನ್ನೊಂದು ಬಹಳ ಮುಖ್ಯ ಇದು, ಸೂರ್ಯ ಒಬ್ಬನೇ ಅಲ್ಲ, ನಮ್ಮ ಜೀವನದಲ್ಲಿ ಎಷ್ಟೊಂದು ಜನರನ್ನು ದಿನ ಬೆಳಗ್ಗೆ ನೋಡ್ತೀವಿ ನಾವು. ಅರ್ಥ ಆಗಿದೆಯಾ ಅವರು? ಎಷ್ಟೋ ಸಲ 20 ವರ್ಷ 30 ವರ್ಷ ಜೊತೆಗೆ ಬದುಕಿದವರು, ಹೀಗಿದೆಯಾ ನೀನು, ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷ ಅಂತೀವಿ. 30 ವರ್ಷ ಜೊತೆಗೆ ಬದುಕಿದವರು ಹೇಳ್ತೀವಿ. ಅಂದರೆ ನಿಜವಾದ ವ್ಯಕ್ತಿ ಯಾರು ಅಂತ ಗೊತ್ತಾಗಲೇ ಇಲ್ಲ ನನಗೆ. ಅಂದರೆ ವ್ಯಕ್ತಿಗಳ ಜೊತೆಗೆ ಈಗಂತೂ ಪ್ರಪಂಚ ಹೇಗಾಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಟ್ರಾನ್ಸಿಯೆಂಟ್ ಆ್ಯಂಡ್ ಟೆಂಪರರಿ. ಆಳವಾದದ್ದು ಯಾವುದು ಉಳಿಲಿಲ್ಲ. ಮೊದಲು ನೌಕರಿ ಆದರೂ ಭಾಳ ದಿವಸ ಇರ್ತಿತ್ತು. ಯಾರಾದರೂ ನೌಕರಿಗೆ ಸೇರಿಕೊಂಡ್ರೆ 25-30 ವರ್ಷ ಒಂದೇ ನೌಕರಿಗಿದ್ದು ಅದೇ ಇಲ್ಲೇ ಸೇರ್ಕೊಂಡು ಅಲ್ಲೇ ರಿಟೈರ್ ಆಗೋದು ಅಂತ ಒಂದು ಪದ್ಧತಿ ಇರ್ತಿತ್ತು. ಈಗ ಹಾಗಿಲ್ಲ. ಈಗ ನಮಗೆಲ್ಲ ಹೊಸ IT ಕಂಪನಿ ಸಿದ್ಧಾಂತಗಳು ಬಂದುಬಿಟ್ಟಿದ್ದಾವೆ. IT ಕಂಪನಿ ಸಿದ್ಧಾಂತ ಅಂದರೆ ಇಫ್ ಯು ಆರ್ ಇನ್ ದ ಸೇಮ್ ಕಂಪನಿ ಫಾರ್ 3 years ಸಮಥಿಂಗ್ ರಾಂಗ್ ವಿತ್ ಯು ಅಂತ. ಒಂದೇ ಕಂಪ್ನಿಯಲ್ಲಿ 3 ವರ್ಷ ಕೆಲಸ ಮಾಡಿದ್ರೆ ಪಾಪ ಏನು ಅವಕಾಶಗಳು ಸಿಕ್ಕಿಲ್ಲ ಅವನಿಗೆ ಅಂತ. ಅಂದರೆ ಎಷ್ಟು ಬೇಗ ಬೇಗ ಬಿಡ್ತೀರೋ ಅಷ್ಟು ಮೇಲೆ ಎಣಿ ಹತ್ತಿ ಹೋಗ್ತೀರಿ ಅನ್ನೋ ನಂಬಿಕೆ ಬಂದಿದೆ ಈಗ. ಇದು ಕೆಲಸಕ್ಕೆ ಮಾತ್ರ ಉಳಿದಿಲ್ಲ ಸ್ನೇಹಿತರೆ, ಕೆಲಸಕ್ಕೆ ಮಾತ್ರ ಉಳಿದಿಲ್ಲ, ನಮ್ಮ ಸಂಬಂಧಗಳಲ್ಲೂ ಹಾಗೆ ಆಗಿದೆ. ನನಗೆ ಎಷ್ಟೋ ಸಲ ಗಾಬರಿ ಆಗ್ತದೆ, ಎಷ್ಟು ಮುಖವಾಡ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅನಿಸುತ್ತೆ. ನಾವು ಜೊತೆಗೆ ಇದ್ದಿದ್ದೇವೆ, ಪ್ರೀತಿಯಿಂದಿರೋ ಹಾಗೆ ಪ್ಲಾಸ್ಟಿಕ್ ನಗೆ ಅಂಟಿಸ್ಕೋತೀವಿ. ಎಲ್ಲ ಪ್ಲಾಸ್ಟಿಕ್ಕೇ, ಕರೆನ್ಸಿ ಕೂಡ ಪ್ಲಾಸ್ಟಿಕ್ಕು, ಎಲ್ಲವೂ ಪ್ಲಾಸ್ಟಿಕ್ ಆಗಿ ನೈಜತೆ ಎಲ್ಲೂ ಉಳಿಲೇ ಇಲ್ಲ. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ಒಂದು ವಠಾರದೊಳಗೆಲ್ಲ ಮನೆ ಹತ್ತತ್ರ ಇರ್ತಾವಲ್ಲ, ಎಲ್ಲ ಒಂದು ಗುಂಪಲ್ಲಿ ಒಂದು ಮನೆ ಖಾಲಿ ಇತ್ತು. ಅಲ್ಲಿ ದಂಪತಿಗಳು ಬಂದರು, ಹೊಸದಾಗಿ ಮದುವೆ ಆದವ್ರು ಬಂದರು. ಬಂದ ತಕ್ಷಣ ಉಳಿದವ್ರಿಗೆಲ್ಲ ಕುತೂಹಲ. ನಮ್ಮ ವಠಾರಗಳಿರೋದೇ ಹಾಗೆ, ಹೊಸದಾಗಿ ಮದುವೆ ಆಗೋದು ಬಂದವ್ರು ಉಳಿದವ್ರು ಜಾಸ್ತಿ ಕುತೂಹಲ. ಅವ್ರದ್ದು ಏನು ಕುತೂಹಲ ಅಂದರೆ ಅವ್ರು ಗೋಡೆ ಕಿವಿ ಹಚ್ಚಕ್ಕೆ ಕೂತಿದ್ರು. ಅವರು ಏನು ಜಗಳಾಡ್ತಾರೆ ಇವ್ರು ನೋಡಬೇಕು ಅಂತ. ಇವರು ಬೇಕಾದಷ್ಟು ಜನ ಇದ್ರಲ್ಲ ದಂಪತಿಗಳು, ನಮ್ಮ ಹಾಗೆ ಅವರು ಜಗಳಾಡ್ತಾರೆ. ಜಗಳ ಆಡಲಿಲ್ಲ ಅವರು, ಒಂದು ವಾರ ಆದರೂ ಜಗಳ ಆಡಲಿಲ್ಲ. ಇವರಂದರು 1 ವಾರ ಆಗಿದೆ ಇನ್ನು, ಆಮೇಲೆ ಶುರು ಆಗ್ತದೆ, ಏನು ತೊಂದರೆ ಇಲ್ಲ ಅಂದರು. 6 ತಿಂಗಳಾಯಿತು ಜಗಳ ಇಲ್ಲ. ಆದರೆ ಮನೆಯಿಂದ ಬರೀ ನಗೋ ಸಪ್ಪಳ ಕೇಳಿಸ್ತಾ ಇತ್ತು. ಗಂಡ ನಗಬೇಕು, ಹೆಂಡತಿ ನಗಬೇಕು, ನಗನಗ್ತಾ ಇರ್ತಿದ್ರು ಯಾವಾಗಲೂ. ಮಂದಿ ಅಂದರು ಹೆಂಗೆ ಸಾಧ್ಯ, ಮದುವೆಗೆ 6 ತಿಂಗಳಾದರೂ ಒಂದ್ಸಲೂ ಜಗಳಾಡಿಲ್ಲ ಇವರು, ನೋಡೋಣ ಇನ್ನೊಂದು ವರ್ಷ ನೋಡೋಣ ಅಂದರು. 1 ವರ್ಷ ಆಯಿತು, ಇನ್ನೂ ನಗನಗ್ತಾ ಇದ್ದಾರೋ, ಜಗಳನೇ ಇಲ್ಲ. ಎಲ್ರಿಗೂ ಆಶ್ಚರ್ಯ, ಸ್ವಲ್ಪ ದುಃಖನೂ ಆಯಿತು. ದುಃಖ ಯಾಕಂದರೆ ನಮ್ಮಂಗಿಲ್ಲಲ್ಲ ಇವರು ಅಂತ. ಹೀಗೆ 10 ವರ್ಷ ಹೋಯ್ತಂತೆ. 10 ವರ್ಷ ಹೋದರೂ ನಗನಗ್ತಾನೆ ಇದ್ದಾರೆ, ಜಗಳ ಇಲ್ಲ, ಏನಿಲ್ಲ. ಮಂದಿ ಅಂದರು ಇವರು ಗ್ರೇಟ್, ಎಕ್ಸ್ಟ್ರಾರ್ಡಿನರಿ, ಇವರಂಥ ದಂಪತಿ ಇರೋಕ್ಕೆ ಸಾಧ್ಯ ಇಲ್ಲ, ಆದರ್ಶ ದಂಪತಿಗಳು ಇವರು ಅಂತ ಹೇಳಿ ತೀರ್ಮಾನ ಮಾಡಿದರು. ಒಂದು ಪ್ರಶಸ್ತಿ ಕೊಡಬೇಕು ಅವರಿಗೆ ಅಂದರು. ಆ ಪ್ರಶಸ್ತಿನೂ ಕೊಟ್ಟಾಯಿತು. ಆ ಊರಿನ ನ್ಯಾಯಾಧೀಶರು ಯಾರೋ ಒಬ್ಬರನ್ನು ಕರೆದು ಪ್ರಶಸ್ತಿ ಕೊಡಿಸಿದ್ರಂತೆ. ಮುಂದೆ ಕಾಲ ಉರುಳಿತು. ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದವರು ಹೈಕೋರ್ಟ್ ಜಡ್ಜ್ ಆದರು. ಎಷ್ಟೋ ವರ್ಷ ಆಯಿತು, 20 ವರ್ಷ ಆಯಿತು. ಆದ್ಮೇಲೆ ಒಂದು ಸಲ ಹೈಕೋರ್ಟ್ ಜಡ್ಜ್ ಮುಂದೆ ಒಂದು ಕೇಸ್ ಬಂತಂತೆ, ಡೈವೋರ್ಸ್ ಕೇಸ್. ಡೈವೋರ್ಸ್ ಮಾಡಬೇಕು ಅಂತ ಬಂತಂತೆ. ಯಾರ್ದಿದು ಅಂತ ನೋಡಿದ್ರೆ ಅವ್ರದ್ದು, ಆ ದಂಪತಿಗಳದ್ದು. ಇವರೇ 20 ವರ್ಷದಿಂದ ಆದರ್ಶ ದಂಪತಿಗಳನ್ನು ಬಿರುದು ಕೊಟ್ಟಿದ್ದಾರೆ, ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾಕೆ ಜಗಳಾಡ್ತಾರೆ ಇವರು, ಚೇ ಅನ್ಯಾಯ ಅಲ್ವಾ ಇದು, ಕೋರ್ಟಲ್ಲಿ ಅಸಹ್ಯ ಮಾಡೋದು ಬೇಡ. ಇಷ್ಟು ಆದರ್ಶ ದಂಪತಿಗಳನ್ನು ತಮ್ಮ ಚೇಂಬರಿಗೆ ಕರೆದ್ರಂತೆ, ಇಬ್ಬರು ಗಂಡ ಹೆಂಡ್ತಿನ. ಯಾಕಪ್ಪ ಡೈವೋರ್ಸ್ ಮಾಡ್ತೀರಿ, ಇಷ್ಟು ಒಳ್ಳೆಯವರಿದ್ದವ್ರು ನೀವು, ಎಲ್ಲರೂ ಸೇರಿ ಬಿರುದು ಕೊಟ್ಟರೆ ನಿಮಗೆ, ಒಂದು ಸಲವೂ ಜಗಳಾಡಿಲ್ಲಂತೆ, ನೀವು ನಗನಗ್ತಾ ಇರ್ತೀರಂತೆ, ಯಾಕೆ ಡೈವೋರ್ಸ್ ಮಾಡ್ಕೋತೀರಿ ಅಂತ ಕೇಳಿದರು. ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡಬೇಕು ಅಂತ ಇರ್ತದೆ ಅವ್ರದ್ದು ಪಾಪ. ಗಂಡ ಹೇಳಿದ್ದಂತೆ, ಹೌದು ಸ್ವಾಮಿ ನನಗೂ ಅರ್ಥ ಆಗ್ತದೆ, ಆದರೆ ನನ್ನ ತಾಳ್ಮೆಗೂ ಒಂದು ಮಿತಿ ಇದೆಯಲ್ಲ ಒಂದೊಂದು. ಏನು ತಾಳ್ಮೆ ಪ್ರಶ್ನೆ ಏನು ಬಂತು,
ಅಂತ ಜಡ್ಜಿ ಕೇಳಿದ್ರಂತೆ. ನಿಮಗೆ ಗೊತ್ತಿಲ್ಲ ಸರ್, ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ವಿ ಮದುವೆ ಆದಾಗ. ಸಿಟ್ಟು ಬರಲ್ಲ ಅಂತಲ್ಲ, ಸಿಟ್ಟು ಬರ್ತದೆ, ಇಬ್ಬರಿಗೂ ಬರ್ತದೆ. ಆಕೆಗೆ ಏನು ಹೇಳಿದ್ದೆ ನಾನು ನನ್ನ ಹೆಂಡತಿಗೆ, ನಿನಗೆ ಸಿಟ್ಟು ಏನಾದರೂ ನನ್ನ ಬಗ್ಗೆ ಬಂದರೆ ನಿನ್ನ ಕೈಯಲ್ಲಿ ಸಿಗುವಂಥ ಯಾವುದೇ ಸಾಮಾನು ತೊಗೊಂಡು ಬೀಸಿ ಹೋಗಿ, ನನಗೆ ತಂಬಿಗೆ ಸಿಗ್ಬೋದು, ಲೋಟ ಸಿಗ್ಬೋದು, ಏನು ಸಿಗ್ತಗೊಂಡು ನನಗೆ ಎಸಿ ಅದನ್ನು. ನನಗೇನಾದರೂ ಬಡಿದ್ರೆ ಆಕೆ ನಗ್ತಿದ್ಲು, ಹೆಂಗೆ ಕರೆಕ್ಟಾಗಿ ಬಿತ್ತು ನೋಡು ಅಂತ. ನಾನು ತಪ್ಸ್ಕೊಂಡ್ರೆ ನಾನು ನಗ್ತಾ ಇದ್ದೆ, ಹೆಂಗೆ ತಪ್ಸ್ಕೊಂಡೆ ಅಂತ. ಹೊರಗಡೆ ನಗು ಕೇಳಿಸ್ತಿತ್ತಲ್ಲ, ಈ ನಗು ಅದು. ಆಕೆ ಗುರಿ ಸರಿಯಾಗಿ ಬಿದ್ದರೆ ಆಕೆ ನಗ್ತಾ ಇದ್ದು, ತಪ್ಸ್ಕೊಂಡ್ರೆ ನಾನು ನಗ್ತಾ ಇದ್ದೆ. ಆದರೆ ಈ 30 ವರ್ಷ ಆಯಿತು ಸರ್, ನಗೋದು ನಡೆದಿದೆ, ಅದು ನನಗೆ ವಯಸ್ಸಾಗಿದೆ. ಆಕೆ ಒಗೆದು ಗುರಿ ಚೆನ್ನಾಗಿ ಆಗ್ಬಿಟ್ಟಿದೆ. ನನಗೆ ಮೊಳಕಾಲು ಹಿಡ್ಕೊಳ್ಳುತ್ತೆ, ಬೇಗ ಬಗ್ಗೋಕ್ಕಾಗಲ್ಲ. ಎಷ್ಟೋ ತೊಡಸ್ಕೊಳ್ಳಿ, ಬರೀ ಆಕೆನೇ ನಗೋದಾಗಿದೆ, ಅದಕ್ಕೆ ಅವ್ರು ಓಡಿಸ್ಬೇಕು ಅಂದಂತೆ. ಇದು ಒಂದು ಮುಖವಾಡ ಅಲ್ವಾ? 30 ವರ್ಷ 35 ವರ್ಷ ಮುಖವಾಡ ಹಾಕ್ಕೊಂಡು ಬದುಕ್ತೀವಲ್ಲ ನಾವು, ಎಷ್ಟು ವರ್ಷ ಮುಖವಾಡ ಹಾಕೋದು? ಅದು ಸತ್ಯ ಗೊತ್ತಾಗೋದಿಲ್ಲ. ಇದೊಂದು ಮಜಾ ಹೇಳ್ತಾರೆ, ನಾವು ಬಹಳಷ್ಟು ಜನರನ್ನ ಭೇಟಿ ಆಗ್ತೇವೆ, ಆದರೆ ಅವ್ರ ದರ್ಶನ ಆಗಿರೋಲ್ಲ. ದರ್ಶನ ಯಾವುದೋ ಒಂದು ಗಳಿಗೆಗೆ ಆಗಬೇಕಾದದ್ದು. ಆ ದರ್ಶನದ ಗಳಿಗೆನೇ ಅದ್ಭುತ. ಅದು ಅರ್ಜುನ ಕೃಷ್ಣ ಇಬ್ಬರು ವಾರಿಗೆಯವರು, ಅಂತರನೇ ಇಲ್ಲ, 3 ತಿಂಗಳ ಅಂತರ ಇರಬೇಕಷ್ಟೇ ಅವ್ರ ನಡುವೆ. ಅಂಥದ್ದು ನರನಾರಾಯಣರಾಗಿದ್ದವರು, ಜೊತೆಗೆ ಇದ್ದವರು. ಕೃಷ್ಣ ಕೂಡ ಹೇಳ್ತಾನೆ, ಪಾಂಡವರಲ್ಲಿ ಅರ್ಜುನ ನಾನು ಅಂತ ಹೇಳ್ತಾನೆ. ಅಂಥ ಕೃಷ್ಣ, ಅಂಥ ಅರ್ಜುನ ಜೊತೆಗೆ ಆಗಿರುವಂಥವ್ರು. ನಿಜವಾಗ್ಲೂ ಅರ್ಜುನನ ಕೃಷ್ಣ ಅರ್ಥ ಆಗಿತ್ತು ಅಂತ ಅನಿಸ್ಲಿಲ್ಲ ನನಗೆ. 11ನೇ ಅಧ್ಯಾಯದಲ್ಲಿ ಆ ವಿಶ್ವರೂಪ ತೋರಿಸಿದಾಗ ಹೇಳ್ತಾನೆ, ಅವನು ನೋಡ್ತಾನೆ, ಯುವಕತಿಯ ಮೊದಲೇ ಕೇಳ್ಕೊತಾನೆ, ಮನ್ಯಸಿ ಯದಿ ಅಚ್ಚಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು, ನನ್ನ ದೃಷ್ಟಿ ನೋಡೋಕೆ ಸಾಧ್ಯ ಇದೆ ಅಂದ್ರೆ ತೋರ್ಸಪ್ಪ ಅಂತಾನೆ. ಅದಕ್ಕೆ ತೋರಿಸಿದ ಮೇಲೆ ಗಾಬರಿ ಆಗಿಬಿಟ್ಟು ಇವನೇನಾ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾ ಅನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಅಂತ ಕೇಳ್ತಾನೆ. ನೀನು ಇಷ್ಟು ದೊಡ್ಡವನ್ ಗೊತ್ತೇ ಇರಲಿಲ್ಲಪ್ಪ ಮಹಾರಾಯ ನನಗೆ. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಗೆಳೆತನದಲ್ಲಿ ಪ್ರೀತಿಯಲ್ಲಿ ಆಟಾಡ್ತಾ ಹೇ ಕೃಷ್ಣ ಬಾರೋ ಇಲ್ಲೇ, ಹೇ ಸಖ ಬಾರೋ ಇಲ್ಲೇ ಅಂತ ಕರೀತಾ ಇದ್ದೆ ನಾನು. ನೀನು ಇಷ್ಟು ದೊಡ್ಡ ಜಗದ್ಗುರು ಅಂತ ನನಗೆ ಗೊತ್ತೇ ಆಗಿರಲಿಲ್ಲಪ್ಪ ಅಂತ. ಅಂದರೆ ಅರ್ಜುನನಿಗೆ ಕೃಷ್ಣನ ಭೇಟಿ ಮೊದಲೇ ಆಗಿತ್ತು, ಆದ ದರ್ಶನ ಕುರುಕ್ಷೇತ್ರದಲ್ಲಾಯಿತು. ನಮಗೂ ಹಾಗೆ ವ್ಯಕ್ತಿಗಳು ಭೇಟಿ ಆಗ್ತಾ ಇರ್ತಾರೆ, ವ್ಯಕ್ತಿಗಳ ಅಂತಃಕರಣದ ದರ್ಶನ ಆಗೋದು ಯಾವತ್ತೂ ಒಮ್ಮೆ ಆಗ್ತದೆ. ಒಂದು ಘಟನೆ ಆದದ್ರ ಬಗ್ಗೆ ನಾನೇ ಬರೆದಿದ್ದೆ ಒಂದು ಕಡೆಗೆ. ಒಬ್ಬ ಬಾಂಬೆದಲ್ಲಿದ್ದಂಥ ದೊಡ್ಡ ವ್ಯಾಪಾರಿ, ಬಿಸ್ನೆಸ್ ಮನ್, ಭಾರಿ ಶ್ರೀಮಂತ. ಅವನು ಯಾರೋ ಬಂದು ಅವ್ರಿಗೊಂದು ಉಪನ್ಯಾಸದ ಕೊಟ್ಟು ಹೋದ್ರಂತೆ, ಗುರುಗಳು ಉಪನ್ಯಾಸ ಮಾಡ್ತಾರೆ ಚೆನ್ನಾಗಿರ್ತದೆ ಕೇಳಿ ಅಂತ. ಪುಸ್ತಕ ಕೊಟ್ಟರು, ಒಂದಿಷ್ಟು CD ಕೊಟ್ಟಿರಬೇಕು. ಆತ ಬಿಸ್ನೆಸ್ ಮನ್ ಕೇಳ್ತಾ ಇದ್ದ ಅಂದಾಜು ಗುರುಗಳು ಭಾಳ ದೊಡ್ಡವರು, ಇವರು ಅವ್ರನ್ನ ಭೇಟಿ ಆಗಬೇಕು. ಎಲ್ಲಿರ್ತಾರೆ ಗುರುಗಳು ಅಂತ ಕೇಳ್ದ. ಅಹಮದಾಬಾದಲ್ಲಿ ಇರ್ತಾರೆ ಅವರು, ಅವ್ರನ್ನೋ ಭೇಟಿ ಆಗಬೇಕು. ಇವನು ಸ್ವಲ್ಪ ಟೈಮ್ ಇಲ್ಲ ಪಾಪ, ಬಿಸಿ ಮನುಷ್ಯ ಆಯ್ತಾ. ಒಂದ್ಸಲ ಫ್ರೀ ಮಾಡಿಕೊಂಡು ಹೋಗಿ ಗುರುಗಳನ್ನ ಭೇಟಿ ಹಾಗೇ ಬರ್ತೀನಿ ಇವತ್ತು ಅಂತ ಹೋದ. ಅಹಮದಾಬಾದಕ್ಕೆ ಹೋದ. ಅವನದೇನು ಥಿಯರಿ ಅಂದರೆ ಗುರುಗಳು ಸಾಮಾನ್ಯವಾಗಿ ಆಶ್ರಮದಲ್ಲಿ ಕೂತೇ ಇರ್ತಾರೆ ಅಂತ. ಈತ ಹೋದ, ಗುರುಗಳು ಊರಲ್ಲಿಲ್ಲ, ಅಹಮದಾಬಾದಲ್ಲಿಲ್ಲ, ಇಂದೋರ್ಗೆ ಹೋಗಿದ್ದಾರೆ, ಯಾವುದೋ ಉಪನ್ಯಾಸಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಯಾವಾಗ ಬರ್ತಾರೆ? ಇನ್ನು 3 ದಿವಸ ಬಿಟ್ಟು ಬರ್ತಾರೆ. ಅವನಂದ 3 ದಿವಸ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಇನ್ನೊಂದು ಫ್ಯಾಕ್ಟ್ರಿ ದಿಲ್ಲಿಯಲ್ಲಿದೆ, ಅದು ನೋಡ್ಕೊಂಡು ಬರ್ತೀನಿ ಅಂತ ದಿಲ್ಲಿಗೆ ಹೋದ. ದಿಲ್ಲಿಗೆ ಹೋಗಿ ವಾಪಸ್ಸು ಬರಬೇಕಲ್ಲ ಅಹಮದಾಬಾದಿಗೆ. ಯಾವತ್ತು ಹೋಗಬೇಕು ಅಂತ ತೀರ್ಮಾನ ಆಗಿತ್ತು. 3 ದಿವಸದ ಮೇಲೆ ಟಿಕೆಟ್ ಬುಕ್ ಮಾಡಿಕೊಂಡ. ಫಸ್ಟ್ ಕ್ಲಾಸ್ AC ಬರ್ತಾ ಇದ್ದ. ಡೆಲ್ಲಿಯಿಂದ ಸ್ವಲ್ಪ ಮುಂದೆ ಬಂದಿದ್ದಾನೆ. ಆ ಕಂಪಾರ್ಟ್ಮೆಂಟಲ್ಲಿ ಫುಲ್ ಇತ್ತಲ್ಲ, ಒಂದು 2-3 ಸೀಟ್ ಇತ್ತು. ಮುಂದೆ ಯಾವುದೋ ಸ್ಟೇಷನ್ನಲ್ಲಿ ಜನಜಂಗುಳಿ ಬಂತು. ಒಬ್ಬ ಸನ್ಯಾಸಿ ಇನ್ನೊಬ್ಬ ಶಿಷ್ಯ ಒಳಗೆ ಬಂದರು. ಒಬ್ಬ ಸನ್ಯಾಸಿ ಶಿಷ್ಯ ಕಂಪಾರ್ಟ್ಮೆಂಟ್ ಒಳಗೆ ಬಂದರು. ಇವ ಮುಖ ಮುರಿಸ್ಕೊಂಡ, ಈ ಸಾಧುಗಳು ಫಸ್ಟ್ ಕ್ಲಾಸ್ ಬರೋಕ್ಕೆ ಶುರು ಮಾಡಿದ್ದಾರೆ, ಇವರು ಯಾರೋ ಕೊಡ್ತಾರೆ ಬಂದ್ಬಿಡ್ತಾರೆ, ಇವರೆಲ್ಲ ಬರಬಾರ್ದು ಒಳಗಡೆ ಅಂತ ಅಂದ್ಕೊಂಡ. ಸನ್ಯಾಸಿ ಶಿಷ್ಯ ಇದ್ನಲ್ಲ, ಆತ ಬಂದು ಇವನ ಮುಖ ನೋಡ್ಕೊಂಡು ಹಿಂಗೆ ಮಾಡ್ತೀವಿ. ಏನಪ್ಪ ನಿಂದು ಅಂತ ಕೇಳ್ದ ಶಿಷ್ಯನಿಗೆ. ಇವನು, ಸರ್ ನಿಮ್ಮ ಸೀಟ್ ನಂಬರ್ 19 20 ಅಂತ ಕೇಳ್ದ. ನಂದು 19 ಅಂತ ಅವನಂದ ವ್ಯಾಪಾರಿ. ಇವನು ತಪ್ಪಾಗಿರ್ಬೇಕು ನೋಡಿ ಸರ್, ನಂದು 19 20 ನಮ್ಮದು ಒಂದು ಬರ್ತಾ ಇದೆ, ನಿಮ್ದು 18 ಇರ್ಬೇಕು ನೋಡಿ ಅಂದ. ನೋಡೋಕೆ ಬರುತ್ತೆ ನನಗೆಲ್ಲ, ಕೂತ್ಕೊಳ್ರಿ ಎಲ್ಲ ಒಂದು ಕಡೆ ಅಂದ. ಆ ಗುರುಗಳು ಸನ್ನೆ ಮಾಡಿದ್ರು, ಕೂತ್ಕೋ ಅಂತ ಹೇಳಿ. ಆಮೇಲೆ ಈ ಪಕ್ಕದಲ್ಲಿ ಸನ್ಯಾಸಿ ಈ ಕಡೆ ಕೂತ್ಕೊಂಡ್ರು, ಅವನ ಆ ಕಡೆ ಕೂತ್ಕೊಂಡ್ರು, ಗುರುಗಳು ಆ ಕಡೆ ಕೂತ್ಕೊಂಡ್ರು. 2 ನಿಮಿಷ TC ಬಂದ. TC ಬಂದ ಕೂಡಲೇ ಅವ್ನು ನೋಡಿ, ಸ್ವಾಮಿ ನೀವು ಬೇರೆ ಸೀಟಲ್ಲಿ ಆ ಕಡೆ ಕೂತ್ಕೊಳ್ರಿ, ನಿಮ್ಮ ಸೀಟ್ ಈ ಕಡೆ ಅಂತ ವ್ಯಾಪಾರಿನ ಸರಿಸಿ ಗುರು ಶಿಷ್ಯರು ಪಕ್ಕದಲ್ಲೇ ಕೂತ್ಕೊಂಡ್ರು.
ಮೊದಲೇ ಒಂದು ಸ್ವಲ್ಪ ಕಿರಿಕಿರಿ ಆಗಿದೆ, ಪಕ್ಕದಲ್ಲಿ ಸನ್ಯಾಸಿಗಳು ಕೂತಿದ್ದಾರೆ ಅಂತ. ಅದು ಕೊಳಕರು ಅಂತ ಅವನು ಅಷ್ಟ. ಇವ್ರು ಯಾರೋ ದುಡ್ಡು ಕೊಡ್ತಾರೆ, ಫಸ್ಟ್ ಕ್ಲಾಸ್ AC ಬಂದಿದ್ದಾರೆ, ಹೇಳಿದಂತೆ ಗೊತ್ತಾ ನಿಮಗೆ ಇದು ಫಸ್ಟ್ AC ಅಂತ ಕೇಳಿದ. ಅದು ಗೊತ್ತಿದೆ ಅಂದರು ಅವರು. ಹುಡುಗರು ಸುಮ್ಮನೆ ಕೂತಿದ್ರು. ಮುಂದೆ ಹೋಗ್ತಿರ್ಬೇಕಾದ್ರೆ ಅಜ್ಮೇರ್ ಬಂತು. ಅಜ್ಮೇರ್ ರೈಲ್ವೆ ಸ್ಟೇಷನ್ ನಿಂತು ಟ್ರೈನು ಪ್ಲಾಟ್ಫಾರ್ಮ್ ಮೇಲೆ ನೂರಾರು ಜನ ಜಯಕಾರ ಹಾಕ್ತಿದ್ದಾರೆ, ಅಂತ ಕುಣಿತಿದ್ದಾರೆ ಎಲ್ಲರೂ. ಗುರುಗಳೇ ಅಂತ ಕುಣಿತಿದ್ದಾರೆ. ಇವನಂತ ಯಾರು ಬಂದಿರಬೇಕು, ಇಷ್ಟು ನೋಡೋಕೆ ಬಂದಿದ್ದಾರಲ್ಲ ಇವರು. ಎಲ್ಲರೂ ಈ ಕಂಪಾರ್ಟ್ಮೆಂಟ್ ಕಿಟಕಿ ಹತ್ರ ಅಲ್ಲಿಂದ ಕೈ ಮಾಡೋರು, ಗುರುಗಳೇ ನಮಸ್ಕಾರ ಆಶೀರ್ವಾದ ಮಾಡಿ ಅಂತ ಕೂಗ್ತಿದ್ರು. ಇವ್ರು ಇಂಥ ಪ್ರಸಿದ್ಧ ಗುರುಗಳ ಅಜ್ಮೇರಲ್ಲಿ ಬಂದಿಷ್ಟು ಜನ ಕೈ ಮುಗಿತಾರೆ ಇವ್ರು ಪ್ಲಾಟ್ಫಾರ್ಮಲ್ಲಿ. ಅವರು ಪಾಪ ಹಣ್ಣು ತಂದು ಕೊಡೋದು, ಖಾಲಿ ಮುಟ್ಟು ಇರೋ ನಿಮಿಷದಲ್ಲಿ 5 ನಿಮಿಷದಲ್ಲಿ 100 ಜನ ನಮಸ್ಕಾರ ಮಾಡಿ ಹೋಗ್ತಿದ್ರು. ಟ್ರೈನ್ ಹೊರಟಿತು. ಅವ ಶಿಷ್ಯನೇ ಕೇಳಿದಂತೆ, ಯಾರು ಇವರು, ಜೋರು ಕಾಣಿಸ್ತಾರೆ ಸ್ವಲ್ಪ ಅಂದಂತೆ. ಅವ ಹೇಳಿದಂತೆ, ಇವರು ಅಹಮದಾಬಾದಲ್ಲಿ ಸನ್ಯಾಸಿಗಳು, ಇಂಥವ್ರಿದ್ದಾರೆ ಅಂತ. ಎದೆ ಹೊಡೆದೋಯ್ತು. ಯಾರನ್ನು ನೋಡಕ್ತಾ ಮುಂಬೈಯಿಂದ ಬಂದಿದ್ದಾನೋ, ಅಲ್ಲಿಂದ ದಿಲ್ಲಿಯಿಂದ ಜೊತೆಗೆ ಬಂದಿದ್ದಾರೆ ಅವರು. ಅವನು ಹೇಳ್ತಾನೆ, ನಾನು ಇವ್ರನ್ನ ಭೇಟಿ ದಿಲ್ಲಿಯಲ್ಲೇ ಆಯಿತು, ಅದರ ದರ್ಶನ ಅಜ್ಮೇರಲ್ಲಾಯಿತು. ಭೇಟಿ ದರ್ಶನದ ತುಂಬ ವ್ಯತ್ಯಾಸ ಇದೆ. ಭೇಟಿ ಆಗೋದು ಯಾರನ್ನಾದ್ರೂ ಭೇಟಿ ಆಗ್ತೀವಿ ನಾವು, ಅದರ ದರ್ಶನ ನಿಜವಾಗಲೂ ಅವ್ರ ಅಂತಃಸತ್ವ ಅರ್ಥ ಆಗಬೇಕಾದ್ರೆ ಆ ತೆರೆದ ಕಣ್ಣಿರಬೇಕು, ತೆರೆದ ಮನಸ್ಸು ಇರಬೇಕಾಗ್ತದೆ. ಅದು ಬಹಳ ಕಮ್ಮಿ ಆಗಿದೆ ಇವತ್ತು. ಒಬ್ಬ ಮನುಷ್ಯ, ನಾನು ಇತ್ತೀಚೆಗೆ ಓದ್ತಾ ಇದ್ದೆ, ಉತ್ತರ ಧ್ರುವಕ್ಕೆ ಹೋಗಿ ಸಂಶೋಧನೆ ಮಾಡಿ ಬಂದಂತಹ ದೊಡ್ಡ ಸೈಂಟಿಸ್ಟ್ ಅಂತ, ಫ್ರಿಡ್ಜ್ ಆಫ್ ನಾನ್ಸೆನ್ ಅಂತ, ನಾನ್ಸೆನ್ ಅಂತ ಬಹುದೊಡ್ಡ ವಿಜ್ಞಾನಿ. ಆತ ಮನುಷ್ಯರ ಪ್ರಪಂಚವನ್ನು ಪರೀಕ್ಷೆ ಮಾಡ್ತಾ ಜಗತ್ತಿನಲ್ಲಿ ಸೋಷಿಯಾಲಜಿಸ್ಟ್, ಅವನು ಹೇಗೆ ಬದುಕಿದ್ದಾರೆ ಅಂತೆಲ್ಲ ನೋಡಿ ಆತ ಹೇಳ್ತಾನೆ. ಅವನ ಮಾತು ಹೆಂಗಿದೆ ನೋಡಿ. ನಾಗರಿಕತೆಯ ಉತ್ತುಂಗಕ್ಕೆ ಬೆಳೆದ ಆಧುನಿಕ ನಗರಗಳು ಹೇಗಿವೆ ಅಂದರೆ, ಇಲ್ಲಿ ಮಾನವರು ಒಬ್ಬರನ್ನೊಬ್ಬರು ಒಂದೇ ಸಮನೆ ಉಜ್ಜುತ್ತಲೇ ಹೋಗಿ ಕೊನೆಗೆ ದುಂಡನೆಯ ನಯವಾದ ಸೊನ್ನೆಗಳಾಗಿ ಆಗುವಂಥ ಸ್ಥಳಗಳಾಗಿದ್ದಾವೆ ಅಂತ. ಕಲ್ಲು ಒಂದಕ್ಕೊಂದು ಉಜ್ಜುತ್ತಾ ಇದ್ರೆ ಬೆಣಚಿಗಲ್ಲ ಗುಂಡಾಗಿ ಕೂತ್ಕೊಂಡ್ಬಿಡುತ್ತೆ. ಹಾಗೆ ಮನುಷ್ಯರು ನಾವು ಭೌತಿಕವಾಗಿ ಒಬ್ಬರನ್ನೊಬ್ಬರು ಉಜ್ಜುತ್ತಾ ಇದ್ದೇವೆ ಹೊರತಾಗಿ ಅಂತಃಕರಣದಿಂದ ಯಾರೂ ನೋಡ್ತಾ ಇಲ್ಲ ಅಂತ. ಇದು ಆಗಿದೆ ಚಿಂತೆ. ಅದಕ್ಕೆ ಹೇಳ್ತಾನವನು, ಗೋಚರವಾಗುವಂಥ ಭೌತಿಕ ರೂಪನೇ ಬೇರೆ, ಆ ಒಳಗೆ ಗೋಚರವಾಗದೇ ಇರುವಂತಹ ಅತ್ಯಂತ ಹೆಚ್ಚು ಸತ್ಯವಾದಂಥ ಅಂತರಂಗದ ಆಳ ಒಂದಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಅದನ್ನು ಈ ಭಕ್ತ ಕೇಳ್ತಿದ್ದಾನೆ. ನನಗೆ ಭೌತಿಕ ಜೀವನ ಆ ಅಂತಃಕರಣದ ಆಳವನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗದೆ ಹೋದರೆ ನನ್ನ ಭೌತಿಕ ಜೀವನಕ್ಕೆ ಅರ್ಥ ಇಲ್ಲ ಅಂತ ಅನಿಸ್ಬಿಟ್ಟಿದೆ ಅವನಿಗೆ. ಇಷ್ಟು ವರ್ಷ ಬದುಕಿದ್ದೀನಿ, ಇಷ್ಟೊಂದು ಜನರ ಜೊತೆ ಬದುಕಿದ್ದೀನಿ, ಯಾವುದೂ ನನ್ನ ಅಂತಃಕರಣಕ್ಕೆ ಮುಟ್ಲೇ ಇಲ್ಲಲ್ಲ. ಅದಕ್ಕೆ ಹೇಳ್ತಾನೆ, ಇನ್ನು ಸೂರ್ಯನಾದರೂ ಕೇಳೋಣ, ಅವನ ಅಸತ್ಯ ಏನಿದೆ ಕೇಳೋಣ ಅಂತ ಹೋಗ್ತಾನೆ. ಅದನ್ನು ಸಾಧಕ ಸೂರ್ಯನ ಹಿಂದೆ ಇರುವಂಥ ಸತ್ಯವನ್ನು ಒಳಹೊಕ್ಕು ನೋಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವನಿಗೆ ಗೊತ್ತಿದೆ ಸೂರ್ಯನ ಹಿಂದೆ ಏನು ಶಕ್ತಿ ಇದೆಯೋ, ಯಾವುದು ಸೂರ್ಯನನ್ನು ಉರಿಸ್ತಾ ಇದೆಯೋ ಆ ಶಕ್ತಿ ಸೂರ್ಯನಕ್ಕಿಂತ ದೊಡ್ಡದಾಗಿರ್ಬೇಕಲ್ಲ. ಈಗ ನಾನು ಕಡ್ಡಿ ಕೊರೆದು ಬೆಂಕಿ ಹಚ್ಚಬೇಕಾದ್ರೆ ಕಡ್ಡಿಕ್ಕಿಂತ ದೊಡ್ಡವನಾಗಿರ್ಬೇಕು ನಾನು. ಆದ್ದರಿಂದ ಸೂರ್ಯನಿಗೆ ಶಕ್ತಿ ಕೊಡುವಂಥ ಒಂದು ಯಾವುದೋ ಶಕ್ತಿ ಹಿಂದಿರಬೇಕಲ್ಲ, ಅದು ಇದಕ್ಕಿಂತ ದೊಡ್ಡದಾಗಿರ್ಬೇಕಲ್ಲ. ಹಾಗಾದರೆ ಅದಕ್ಕೆ ಹೇಳ್ತಾನೆ, ಬಹಳ ದೊಡ್ಡದಾದಂಥ ಶಕ್ತಿ ಅಂದರೆ ಕಣ್ಣಿಗೆ ಕಾಣಿಸುವಂಥ ಪ್ರಭೆಗಿಂತ ಹಿಂದಿರುವಂಥ ಸತ್ಯ ಹೆಚ್ಚು ದೊಡ್ಡದಾದದ್ದು. ಈ ಸೂರ್ಯ ಯಾವುದಕ್ಕೆ ಸಂಕೇತ ಆಗಿದ್ದಾನೋ, ಸಂಕೇತದ ಹಿಂದಿರುವಂತಹ ವಿರಾಟ್ ಸತ್ಯವನ್ನು, ಆ ಅಂತರಂಗವನ್ನು ನೋಡಬೇಕು ಅಂತ ಬಯಸ್ತಾನೆ. ಯಾಕಂದರೆ ಈ ಸೂರ್ಯನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದವನು. ಆದ್ದರಿಂದ ಸೂರ್ಯನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದವನೊಬ್ಬನು ಇರಬೇಕಲ್ಲ ಅಂತ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ನಿನ್ನ ರೂಪ ಎಂಥದ್ದು ಅಂದರೆ ಕಲ್ಯಾಣತಮ ರೂಪ, ಕಲ್ಯಾಣ ಮಾಡುವಂಥ ರೂಪ, ಮಂಗಳಕರವಾದ ರೂಪ, ಅದನ್ನು ತೋರಿಸ್ಬೇಕು ಅಂತ. ಇಲ್ಲಿ ಒಂದು ಮಾತಿದೆ, ಇದನ್ನು ನಾವು ಗಟ್ಟಿಯಾಗಿ ಗಮನಿಸಬೇಕಾದ್ದು. ಸೂರ್ಯನನ್ನು ಕೇಳುವಾಗ ಹೇಗೆ ಕೇಳಬೇಕು ಭಕ್ತ? ಭಗವಂತ, ನೀನು ಸರ್ವಾರ್ಪಣ ಭಾವದಿಂದ ಶರಣಾಗಿದ್ದೇನೆ, ನಿನ್ನ ಭಕ್ತಿ ದರ್ಶನ ಕೊಡು ಅಂತ ಕೇಳಬೇಕು. ಆದರೆ ಇಲ್ಲಿ ಇದು ಈಶಾವಾಸ್ಯದ ಹೆಗ್ಗಳಿಕೆ. ಇದು ಅವನು ಕೇಳೋದು ಹ್ಯಾಕೆ ಕೇಳ್ತಾನೆ ಅಂತ. ಅದಕ್ಕೆ ಶಂಕರಾಚಾರ್ಯರು ಭಾಷ್ಯದಲ್ಲಿ ಬರೀತಾರೆ, ಅವನ ಪ್ರಾರ್ಥನೆ ಕೊರಗಿನ ಪ್ರಾರ್ಥನೆ ಅಲ್ಲ, ದೈನ್ಯದ ಪ್ರಾರ್ಥನೆಯೂ ಅಲ್ಲ. ಆ ಪ್ರಾರ್ಥನೆ ಹೇಗಿದೆ ನೋಡಿ, ಕಿಂಚ ಅಹಂ ನತುತ್ವಂ ಭೃತ್ತವದ್ ಆಚೆ ಅಂತ. ಭೃತ್ಯನಾಗಿ ನೀನು ಕೇಳ್ತಾ ಇಲ್ಲ, ನಾನು ಸೇವಕನಾಗಿ ನೀನು ಕೇಳ್ತಾ ಇಲ್ಲ. ಹೇಳ್ತಾನೆ, ತನ್ನ ಆಧ್ಯಾತ್ಮಿಕ ಸಂಬಂಧ ನನಗಿದೆ, ಆದ್ದರಿಂದ ನಾನು ನಿನ್ನ ದೀನನಂತೆ ಸೇವಕನಂತೆ ಕೇಳ್ತಾ ಇಲ್ಲ ನಿನ್ನ ಮಾತನ್ನ, ದರ್ಶನ ಕೊಡು ಅಂತೇಳಿ. ನೀನೇನು ತೋರಿಸಿ ಉಪಕಾರ ಮಾಡಬೇಕಾಗಿಲ್ಲ ಅನ್ನೋ ಹಾಗೆ. ನೀನು ಯಾಕೆ, ನಾನು ನೀನು ಒಂದೇ ಅಪ್ಪ, ನಾನು ನೀನು ಒಂದೇ. ಆದ್ದರಿಂದ ಹೇಳ್ತಾನೆ, ಆ ದೇವತೆಯವರಿಗಿರುವಂಥ ಅಧ್ಯಾತ್ಮದ ಸಂಬಂಧವನ್ನು ಗುರುತಿಸಿಕೊಂಡು ಅವನಿಗೆ ಮಹೋತ್ಕರ್ಷದ ಉನ್ಮತ್ತ ಭಾವನೆಯಲ್ಲಿ ಮಾತಾಡ್ತಾನೆ. ಏನು ಹೇಳ್ತಾನೆ ಅವನು? ಯೋ ಅಸಾವಸೌ ಪುರುಷ ಸೋಹವಸ್ಮಿ
ಸೂರ್ಯನಲ್ಲಿ ಯಾವ ಪುರುಷನಿದ್ದಾನೋ ಅವನೇ ನಾನು ಅಂತ ಒಂದು ಮಾತನ್ನು ಸ್ವಲ್ಪ ಸ್ಪಷ್ಟ ಮಾಡಿಬಿಡೋದು ವಾಸಿ. ಎಷ್ಟೋ ಕಡೆ ನಾನು ಮಾತಾಡಿದಾಗ ಪುರುಷ ಅಂದ ತಕ್ಷಣ ಕೆಲವು ಅಂತಾರೆ ಇದು ಲಿಂಗವಾಚಕ ಅಂತ ಬರ್ತದೆ. ಪುರುಷರ ಬಗ್ಗೆ ಹೇಳ್ತಾರಲ್ರಿ, ಸ್ತ್ರೀ ಇರೋಕ್ಕೆ ಸಾಧ್ಯ ಇಲ್ವಾ ಹಿಂದೆ ಅಂತ, ಅದು ಹಂಗೆ ತಿಳ್ಕೊಳ್ಳೇಬಾರದು. ಪುರುಷ ಅಂತಂದರೆ ಈಗ ನಾವು ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿದಾಗ ಅದು ಪುರುಷ ಲಿಂಗವಾಚಕ ಅಲ್ಲ. ಅದು ಯಾವುದು ಜಗತ್ತನ್ನು ಆವರಿಸಿಕೊಂಡಿದೆಯೋ ಮಹಾಶಕ್ತಿ. ಪುರುಷ ಪದಕ್ಕೆ ಇನ್ನೊಂದು ಅರ್ಥ ಇದೆ, ಯಾವುದು ನೀಡೋದಕ್ಕೆ ಸಾಧ್ಯ ಇದೆಯೋ ಅದು ಮಾತ್ರ ಪುರುಷ ಆಗುವಂಥದ್ದು. ಪ್ರಪಂಚಕ್ಕೆ ಎಲ್ಲವನ್ನು ಕೊಡುವಂಥ ಶಕ್ತಿ ಇರುವಂಥದ್ದು ಅದು, ಅದಕ್ಕೆ ಪುರುಷ ಅಂತ. ಅದಕ್ಕೆ ನಮ್ಮ ಎಲ್ಲ ಧರ್ಮಗಳಲ್ಲೂ ಬಂದಿರುವಂಥ ಕಲ್ಪನೆ ಅದು. ಭಗವಂತ ಪುರುಷ ರೂಪಿ ಅಂತ ಹೇಳ್ತಾರೆ. ಯಾಕಂದರೆ ಪುರುಷ ರೂಪಿ ಅಂದರೆ ಪುರುಷಾಕಾರ ಅಲ್ಲ, ಆ ಸತ್ವ ಕೊಡುವಂಥ ಸತ್ವ ಇರಬೇಕು ಅಂತ. ಅದಕ್ಕೆ ನಮ್ಮ ಅಕ್ಕ ಮಹಾದೇವಿ ಹೇಳೋದಾಗಲಿ, ವಚನಕಾರ ಹೇಳೋದು ಲಿಂಗಪತಿ ಶರಣ ಸತಿ. ಈಗ ನಮ್ಮ ಕೆ ಕೂಡ ಹಾಗೆ ಹೇಳ್ತಿದ್ರು, ಯಾರು ನಮ್ಮ ಮೀರಾ ಕೂಡ ಹಾಗೆ ಹೇಳೋದು, ಕೃಷ್ಣ ಒಬ್ಬನೇ ಗಂಡಸು, ಉಳಿದವರೆಲ್ಲ ಹೆಣ್ಮಕ್ಳು ನಾವು. ಯಾಕಂದರೆ ಕೃಷ್ಣ ಗಂಡಸು ಅಂದಾಗ ಮಾತ್ರ ನಾನು ಹೆಣ್ಣಾಗಬೇಕು. ಪ್ರತಿಯೊಬ್ಬ ಭಕ್ತ ಕೂಡ ಹೆಣ್ಣಾದಾಗ ಮಾತ್ರ ಭಗವಂತನ ಸೇವೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋ ದೃಷ್ಟಿಯಿಂದ ಆ ಪುರುಷ ಅಂತ ಮಾತು ಬಂದಿರೋದು. ಸೂರ್ಯನಲ್ಲಿ ಯಾವ ಪುರುಷ ಇದ್ದಾನೋ ಅವನೇ ನಾನು. ಆ ಇರುವಂತಹ ಆಧ್ಯಾತ್ಮಿಕ ಸತ್ಯವೇ ನನ್ನ ಸತ್ಯನೂ ಹೌದು. ನಾವಿಬ್ಬರು ಒಂದೇನೆ, ದೇಹದಲ್ಲಿ ಬದಲಾವಣೆ ಇರಬಹುದು. ನೀನು ಬಹುದೊಡ್ಡ ನಕ್ಷತ್ರ ಆಗಿರಬಹುದು, ಬಹಳ ದೊಡ್ಡ ನಕ್ಷತ್ರ ಆಗಿರ್ಬೋದು, ದೊಡ್ಡ ಗಾತ್ರ ಇರಬಹುದು, ದೊಡ್ಡ ಶಕ್ತಿ ಇರಬಹುದು. ನಾನು ಸಣ್ಣವನಾಗಿರಬೇಕು, ಆದರೆ ಇಬ್ಬರ ಮೂಲ ಸತ್ವ ಒಂದೇ ಇದೆ. ಯಾಕಂದರೆ ನಮ್ಮಲ್ಲಿರುವಂಥ ದಿವ್ಯ ಆತ್ಮ ಒಂದೇನೆ ಅನ್ನೋ ದೃಷ್ಟಿಯಿಂದ ಭಕ್ತ ಹೇಳ್ತಾನೆ. ಇದು ಉಪನಿಷತ್ತುಗಳ ದೊಡ್ಡ ವಿಶೇಷ ಅಂತ ಹೇಳ್ಬೇಕು. ನಾವು ಬಹಳ ದೊಡ್ಡ ವಿಶೇಷ. ನಮ್ಗೆ ಕೊಡುವಂಥ ಶಕ್ತಿ. ನಮ್ಮಲ್ಲಿ ಸಿನ್ ಆ್ಯಂಡ್ ದ ಸಿನ್ನರ್ ಅಂತ ಕಾನ್ಸೆಪ್ಟ್ ಇಲ್ಲೇ ಇಲ್ಲ, ಹಿಂದೂ ಧರ್ಮದಲ್ಲಿ ಬರಲೇ ಇಲ್ಲ. ಅಮೃತಸ್ಯ ಪುತ್ರ ನಮ್ಮಲ್ಲೆಲ್ಲ ಕೊರಕೊಂಡು ಯಾಕೆ ಸಾಯ್ತೀರಿ? ಅಮೃತಸ್ಯ ಪುತ್ರ ನಾವು, ಕೊರಗಿಲ್ಲ ನಮಗೆ. ಆದ್ದರಿಂದ ಅವ್ನು ಹೇಳ್ತಾನೆ, ನೋಡೋ ಸೂರ್ಯ ಇರ್ಬೋದಪ್ಪ, ನೀನು ದೊಡ್ಡ ಗಾತ್ರ ನಿಂದು, ಅಸಾಧ್ಯ ಶಕ್ತಿ ಇದೆ, ಸ್ಥಾನ ದೊಡ್ಡದು ನಿಂದು, ಆದರೆ ನಾನು ನೀನು ಮೂಲತಃ ಒಂದೇ, ನನ್ನೊಳಗಿದ್ದೀವಿ. ನಾ ಕೆಮಿಸ್ಟ್ರಿ ಮೂಲಕ ಹೇಳೋದಾದರೆ ಡೈಮಂಡ್ ಒಂದೇ, ಈಜಿಲ್ ಪುಡಿನೂ ಒಂದೇ, ಎರಡೂ ಕಾರ್ಬನ್ನೇ. ನೋಡೋಕ್ಕಿದ್ರೆ ವಜ್ರ ಹೀಗಿರ್ಬೋದು, 3000 ಅಡಿ ಆಳದಲ್ಲಿರ್ಬೋದು, ಹೊಳಪಿರಬೇಕು, ತಳತಳ ಹೊಳಿಬಹುದು, ಆದರೆ ಮೂಲತಃ ಎರಡನ್ನು ಸುಟ್ಟು ಬೂದಿ ಮಾಡಿದ ಎರಡೂ ಕಾರ್ಬನ್ನೇ, ಮತ್ತೊಂದೇನೂ ಇಲ್ಲ. ಅದಕ್ಕೆ ಇಜ್ಜಿಲಿಗೆ ಕೀಳರಿಮೆ ಬೇಕಾಗಿಲ್ಲ. ನಾನು ನೀನು ಒಂದೇನಯ್ಯ, ನಮ್ಮ ಅಣ್ಣ ತಮ್ಮಂದರು ಅಂತ ಹೇಳಬೇಕು ವಜ್ರಕ್ಕೆ. ಆ ರೀತಿ ಅವನು ಹೇಳ್ತಾನೆ. ಎಷ್ಟು ಚಂದ ಹೇಳ್ತಾನೆ, ಆಕಾರ ಪ್ರಮಾಣ ಕಾರ್ಯದಲ್ಲಿ ರಕ್ಷಣದೊಳಗೆ ನೋಡಿದಾಗ ದೊಡ್ಡದು ಕಾಣಿಸ್ಬೋದು, ಆದರೆ ಸತ್ವದಲ್ಲಿ ನಮಗೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಕಲ್ಪನೆ ಮಾಡ್ಕೊಳ್ಳಿ, ಶಂಕರಾಚಾರ್ಯರ ವರ್ಣನೆ ಎಷ್ಟು ಚೆನ್ನಾಗಿದೆ. ಅದರೊಳಗೆ ಸಮುದ್ರ ದಂಡೆ ಮೇಲೆ ನಿಂತ್ಕೊಂಡಿದ್ದೀವಿ ನಾವು, ದೊಡ್ಡದೊಂದು ತೆರೆ ಬರುತ್ತೆ. ಅಯ್ಯೋ ಏನು ದೊಡ್ಡ ತೆರೆ ಇದು ಅಂತೇನೆ. ಅದು ಕೊನೆಗೆ ಸಮುದ್ರ ದಂಡೆಗೆ ಬಂದು ಹಿಂಗೆ ವಾಪಸ್ ಹೋಗುವಾಗ ತಾವು ಗಮನಿಸಿರಬೇಕು, ತೆಳುವಾಗಿ ಆ ಮರಳಿಗೆ ಅಂಟುಕೊಂಡು ವಾಪಸ್ ಹೋಗಬೇಕಾದ್ರೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ತಾವೆ, ಸಹಸ್ರಾರು ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ತಾವೆ. ಈ ಗುಳ್ಳೆ ಬೇರೆ, ಆ ದೊಡ್ಡ ಅಲೆ ಬೇರೆನಾ? ಅದು ಗಾತ್ರ ದೊಡ್ಡ ಅಲೆ, ಅದು ಯಾರನ್ನಾದ್ರೂ ಕೊಚ್ಕೊಂಡು ಹೋಗುವಂಥ ಅಲೆ ಅದು. ಆದರೆ ಕೊನೆಗಿರುವಂಥ ನೀರಿನ ಗುಳ್ಳೆ ಅದೇನೂ ಶಕ್ತಿ ಇಲ್ಲ, ಒಂದು ಕ್ಷಣಕ್ಕೆ ಒಡೆದು ಹೋಗುವಂಥದ್ದು. ಆದರೆ ಅದು ಬೇರೆ ಆದರೂ, ಗಾತ್ರ ಬೇರೆ ಆದರೂ ಆ ನೀರಿನ ಗುಳ್ಳೆ ಆ ಅಲೆ ಎರಡು ಒಂದೇ, ಮೂಲದಲ್ಲಿ ನೀರೇ ಅದು. ಒಂದು ಬಹುದೊಡ್ಡ ವೃಕ್ಷ ಆಗ್ಬೋದು, ಒಂದು ಸಣ್ಣ ಮರದ ತುಂಡಾಗಬಹುದು, ಅವು ಗಾತ್ರದಲ್ಲಿ ಬೇರೆ ಆದರೂ ಸತ್ವದಲ್ಲಿ ಒಂದೇನೆ. ದೊಡ್ಡ ಮಣ್ಣಿನ ಗುಡ್ಡೆ ರಾಶಿ ಇರ್ಬೋದು, ದೊಡ್ಡ ಮಣ್ಣಿನ ರಾಶಿ, ಒಂದು ಸಣ್ಣ ಮಣ್ಣಿನ ಬೊಂಬೆ ಇರ್ಬೋದು, ಅವೆರಡು ಗಾತ್ರದಲ್ಲಿ ಬೇರೆ ಆದರೂ ಒಟ್ಟು ಸತ್ವದಲ್ಲಿ ಒಂದೇನೆ. ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಲಿ ಒಂದು ಮಾತು ಹೇಳ್ತಾರೆ, ರಾಜ್ಯಂ ನರೇಂದ್ರಸ್ಯ ಭಟಸ್ಯ ಖೇಟಕಃ ತಯೂರ ಪೋಹೆ ನ ಭಟೋ ನ ರಾಜ. ಉಡುಪು ಮತ್ತು ಆಳ್ವಿಕೆಯ ಉಪಾಧಿಗಳಿಂದ ಒಬ್ಬನನ್ನು ರಾಜ ಅಂತ ಕರಿತೇನೆ. ಒಳ್ಳೊಳ್ಳೆ ಉಡುಪು ಹಾಕ್ಕೊಂಡಿದ್ದಾನೆ, ಭರ್ಜರಿ ಉಡುಪು ಹಾಕ್ಕೊಂಡಿದ್ದಾನೆ, ಎತ್ತರ ಸಿಂಹಾಸನ ಮೇಲೆ ಕೊಡ್ತಾನೆ, ಅವನು ರಾಜ್ಯ ನಡೆಸ್ತಾನೆ ಅನ್ನೋದ್ರಿಂದ ಅವನು ರಾಜ ಅಂತಾರೆ. ಇನ್ನೊಬ್ಬನು ತನ್ನ ಉಡುಪು ಮತ್ತು ಕೆಲಸ ಮಾಡುವಂಥ ರೀತಿಯನ್ನು ನೋಡಿ ಅವನಿಗೆ ಸೇವಕ, ಖೇಟಕ ಅಂತ ಕರಿತೀವಿ, ಅವನು ಸೇವಕ ಅಂತ ಕರಿತೀವಿ. ಆದರೆ ಉಪಾಧಿಗಳನ್ನೆಲ್ಲ ತೆಗೆದು ಹಾಕಿದರೆ, ಅವನು ಒಂದೇ ಡ್ರೆಸ್ ಹಾಕಿ ಊರು ಹೊರಗೆ ಬಿಟ್ಟರೆ, ಅವನ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಕಳಿಸಿದರೆ, ಅದಕ್ಕೆ ಹೇಳ್ತಾರೆ ಅವರು, ಎಲ್ಲ ತೆಗೆದುಬಿಟ್ರೆ, ಉಪಾಧಿ ತೆಗೆದುಬಿಟ್ರೆ ನ ಭಟೋ ನ ರಾಜ. ಅವನು ರಾಜನೂ ಅಲ್ಲ, ಭಟನೂ ಅಲ್ಲ, ಇಬ್ಬರು ಮನುಷ್ಯರು ಮಾತ್ರ. ಮೂಲತಃ ಮನುಷ್ಯರವರು, ಅವರ ಸ್ಥಾನ ದೊಡ್ಡದಿರ್ಬೋದು. ಈಗ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ಆಟ ಆಡಿದಂಥವ್ರು ಬಾಲ್ಯದಲ್ಲಿ ಯಾರೋ ಇರ್ಬೋದು, ಆದರೆ ಈ ಪ್ರಧಾನಮಂತ್ರಿಗಳಾದ ಮೇಲೆ ಸ್ಥಾನ ವ್ಯತ್ಯಾಸ ಆಯಿತು, ಜವಾಬ್ದಾರಿ ಹೆಚ್ಚಾಯಿತು, ಆದರೆ ಮೂಲತಃ ಸ್ನೇಹ ಹಾಗೇ ಇದೆ, ಇಬ್ಬರು ಕೂಡ ಇದ್ದಂಥವ್ರು. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಆದ್ದರಿಂದ ಕೇಳಬೇಕಾದ್ರೆ ಭಗವಂತನ ಕೇಳಬೇಕಾದ್ರೆ ಧೈರ್ಯದಿಂದ ಹೇಳ್ತಾನೆ, ಸೂರ್ಯನ ಹಾಗೂ ನನ್ನಲ್ಲಿರುವ ಸತ್ಯ ಒಂದೇ ಅಂತ ಸಾಧಕ ಗಟ್ಟಿಯಾಗಿ ಹೇಳ್ತಾನೆ. ಸಮಾನತೆಯಲ್ಲಿ ವ್ಯಕ್ತಿಯಾಗಲಿ ಸೂರ್ಯ ಆಗಲಿ ಎರಡು ಒಂದೇ ಆಗಿರೋದ್ರಿಂದ ಹುಟ್ಟು ಸಾವುಗಳನ್ನು
ಶುದ್ಧವು ಪೂರ್ಣವಾಗಿರುವಂಥ ಆತ್ಮ ನನ್ನೊಳಗೇನಿದೆಯೋ ಅದೇ ಆತ್ಮ ಸೂರ್ಯನಲ್ಲೂ ಇದೆ. ಆದ್ದರಿಂದ ಸೋಹಮಸ್ಮಿ, ಅವನೇ ನಾನು ಅಂತ ಧೈರ್ಯವಾಗಿ ಹೇಳುವಂಥದ್ದು. ಈ ಮಂತ್ರದ ಸಾರ ಏನು ಅಂದರೆ, ಹೇ ಸೂರ್ಯ, ನೀನು ಏಕಾಂಗಿ ಸಂಚಾರಿ, ಪ್ರಜಾಪತಿಯ ಮಗ, ನಿಯಂತ್ರಣ ಮಾಡುವಂಥ ಯಮ, ನಿನ್ನನ್ನು ಸುಡುವ ಪ್ರತಿಭೆಯನ್ನು ಸ್ವಲ್ಪ ಒಗ್ಗೂಡಿಸಿ ಹಿಂದೆ ಸರಿಸು. ಯಾಕಂದರೆ ನಿನ್ನ ಕಲ್ಯಾಣತಮವಾದ ರೂಪವನ್ನು ನೋಡಬೇಕಾಗಿದೆ. ಆ ನಿನ್ನಲ್ಲಿ ಯಾವ ಪುರುಷನಿದ್ದಾನೋ ಅದು ನಾನೇ, ಇಬ್ಬರು ಒಂದೇ ಆಧ್ಯಾತ್ಮಿಕ ಸತ್ಯ ಅಂತ ಇಡೀ 17ನೇ ಮಂತ್ರ ಹೇಳುವಂಥದ್ದು.